ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ಸೊ ಕೆಲವೊಂದು ನಾವು ವೆಸ್ಟರ್ನ್ ವೇರ್ನ ಜೊತೆಗೆ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದು ಎಲ್ಲಿ ತೊಗೊಂಡ್ವಿ ಮತ್ತು ಅದನ್ನ ಹಾಕಿರೋ ಜೊತೆ ಯಾವ ರೀತಿ ಕಾಣ್ತಾಳೆ ಅಂತ ಹೇಳಿ ಈ ವ್ಲಾಗಲ್ಲಿ ತಿಳಿಸ್ತಾ ಹೋಗ್ತೀನಿ. ಆ್ಯಂಡ್ ಸೊ ನೀವು ಸಹ ಕಮೆಂಟ್ ಬಾಕ್ಸ್ ಮುಖಾಂತರ ನನಗೆ ತಿಳಿಸಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ 1 by 1 ಡ್ರೆಸ್ ನೋಡಿ ಅವಳಿಗೆ ವೇರ್ ಮಾಡಿ ಅದಾದ್ಮೇಲೆ ಯಾವ ರೀತಿ ಫೋಟೋಸಲ್ಲಿ ಲುಕ್ ಯಾವ ರೀತಿ ಇರುತ್ತೆ ಮತ್ತು ಪ್ರೀವಿಯಸ್ ಟೈಮ್ ಹಾಕಿದ್ದೀನಿ ಆಲ್ರೆಡಿ ಅದು ಡ್ರೆಸ್ಗಳನ್ನ. ಸೊ ಆ ಪಿಕ್ಸ್ನ ಈ ಲಾಗಲ್ಲಿ ಅಟ್ಯಾಚ್ ಮಾಡ್ತಾ ಹೋಗ್ತೀನಿ. ಸೊ ಯಾವ ರೀತಿ ಕಾಣುತ್ತೆ ಆ್ಯಂಡ್ ಯಾವ ಡ್ರೆಸ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ 1 to 5 ನನಗೆ ಕಮೆಂಟ್ ಬಾಕ್ಸ್ ಮುಖಾಂತರ ನಂಬರ್ ಮುಖಾಂತರ ತಿಳಿಸಿ, ಓಕೆನಾ. ಸೊ ಫಸ್ಟಿಗೆ ಬಂದು ಈ ಡ್ರೆಸ್ಸು. ಸೊ ಇದಕ್ಕೆ ಇದು ಶರ್ಟು. ಈ ಶರ್ಟಿಗೆ ಸೊ ಈ ಥರ ಹಾಕೊಳ್ಳೋದು, ಟೈ ಬಂದಿದೆ, ಈ ಥರ ಟೈ ಬಂದಿದೆ. ಇದು ಜೀನ್ಸ್ ಇಂದು ಆ್ಯಕ್ಚುಲಿ. ಸೊ ಜೀನ್ಸ್ ಇದ್ದು ಆಮೇಲೆ ಮೇಬಿ ಇದು ಕ್ಯಾಮ್ರಾ ಅಷ್ಟು ಜಸ್ಟಿಫೈ ಮಾಡ್ತಿಲ್ಲ ಅನ್ಕೋತಾ ಇದ್ದೀನಿ, ಬಟ್ ತುಂಬಾ ಚೆನ್ನಾಗಿದೆ. ಸೊ ಇದಕ್ಕೆ ವೈಟ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನೋಡ್ತಿದ್ದೀರಾ ಅನಿಸುತ್ತೆ. ಸೊ ಈ ರೀತಿ ಹೇಳಿ ಹಾಕೋದು. ಸೊ ಇವಾಗ ಜೊತೆಗೆ ನಾನು ವೇರ್ ಮಾಡ್ತೀನಿ. ವೇರ್ ಮಾಡಾದ್ಮೇಲೆ ಸೊ ಯಾವ ರೀತಿ ಲುಕ್ ಕಾಣುತ್ತೆ ಮತ್ತು ಯಾವ ರೀತಿ ಕಾಣುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ, ಓಕೆನಾ. ಸೊ ಇವಾಗ ಹಾಕ್ತಾ ಇದ್ದೀನಿ ಈ ಡ್ರೆಸ್ನ. ಸೊ ನೋಡೋಣ ಫಸ್ಟ್ ಯಾವ ನಮ್ಮ ಜೊತೆ ಕಾಣ್ತಾಳೆ ಅಂತ ಹೇಳಿ. ಸೊ ನೋಡ್ತಿದ್ದೀರಾ ಅನ್ಸುತ್ತೆ. ಸೊ ಮಕ್ಕಳಿಗೆ ರೆಡಿ ಮಾಡೋದು ತುಂಬಾನೇ ಕಷ್ಟ. ಇವಳನ್ನ ಕೂಡಿಸ್ಕೊಂಡು ಲಾಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ತುಂಬಾ ರಿಸ್ಕಿ ಇದೆ. ನೀವೇ ನೋಡ್ತೀರಿ ಇವತ್ತು ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿ, ಹೇಗೆಲ್ಲ ಮಕ್ಕಳು ಆಡ್ತಾಳೆ, ರಕ್ಷೆ ಮಾಡ್ತಾರೆ ಅಂತ ಹೇಳಿ. ನೀನು ಇದನ್ನ ಯಾಕೆ ಹಾಕೊಂಡೆ? ಬಳೆನ ತರ್ಚ್ಕೊಳ್ಳಲ್ಲ ಎಲ್ಲ ಹಾಕೊಂಬಾರ್ದಂಗೆಲ್ಲ. ಈ ಡ್ರೆಸ್ ಲುಕ್ ಇಲ್ಲ, ಲುಕ್ ಕಾಣಲ್ಲ. ಸೊ ಇದು ಇವಾಗ ಜೀನ್ಸ್ ವೇರ್ ಮಾಡ್ತಾ ಇದ್ದೀನಿ. ಮೇ ಬಿ ಇವಳಿಗೆ ಆ್ಯಕ್ಚುಲಿ ಲೂಸೇ ಇದೆ, ಬಿಕಾಸ್ ನಾವು ದೊಡ್ಡ ಸೈಜ್ ತಂದಿದ್ದು. ಇವಳು ಬೇಗ ಬೇಗ ಬೆಳೀತಾಳೆ ಅಂತ ಹೇಳಿ ನಾವೇ ಒಂದು ದೊಡ್ಡ ಸೈಜ್ ತಂದಿದ್ವಿ, 6 months ದೊಡ್ಡ ಸೈಜ್ ತಂದಿದ್ವಿ. ಆ್ಯಂಡ್ ಈ ಡ್ರೆಸ್ ತಂದಿದ್ದು ನಾವು ಕೇರಳಗೆ ಹೋದಾಗ ತೊಗೊಂಬಂತು ಕ್ಯಾಲಿಕಟ್ಟಲ್ಲಿ. ಸೊ ಇಂಟ್ಯೂನ್ ಶಾಪಲ್ಲಿ ತಂದಿದ್ದು. ಸೊ ನೋಡ್ತಿದ್ದೀರಾ ಅನಿಸುತ್ತೆ ಇದ್ರಾಗ. ಸೊ ಫೈನಲಿ ನೋಡಿ ನಮ್ಮ ಜೊತೆ ಯಾವ ರೀತಿ ಕಾಣ್ತಾ ಇದ್ದಾಳೆ ಅಂತ ಹೇಳಿ. ಸೊ ಈ ಥರ ಡ್ರೆಸ್ಸು. ಸೊ ಫುಲ್ ತಿರುಗು ಬಂಗಾರಿ. ಸೊ ನೋಡಿದ್ರಲ್ಲ, ಸೊ ಯಾವ ರೀತಿ ಕಾಣ್ತಾ ಇದ್ದಾಳೆ ಅಂತ ಹೇಳಿ ನಮ್ಮ ಜೊತೆ. ಸೊ ಇದಕ್ಕೆ ಒಂದು ಗ್ಲಾಸು, ಕೂಲಿಂಗ್ ಗ್ಲಾಸ್ ಹಾಕಿ ಒಂದು ವ್ಯಾನಿಟಿ ಬ್ಯಾಗ್ ಕೊಟ್ಬಿಟ್ರೆ ಸೂಪರಾಗಿ ಕಾಣ್ತಾಳೆ ನಮ್ಮ ಹುಡುಗಿ. ಸೊ ನೋಡ್ತಿದ್ರೆ ಅನಿಸುತ್ತೆ. ಸೊ ನೋಡಿದ್ರಲ್ಲ ಗೈಸ್, ಈ ಫಸ್ಟ್ನೇ ಡ್ರೆಸ್ ಯಾವ ರೀತಿ ಕಾಣ್ತಿದೆ ಅಂತ ಹೇಳಿ. ಸೊ ಈ ಡ್ರೆಸ್ಗೆ ಎಷ್ಟು ನೀವು ಮಾರ್ಕ್ಸ್ ಕೊಡ್ತೀರಾ ಅಂತ ಹೇಳಿ ನಾನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಸೊ ನೆಕ್ಸ್ಟ್ ಡ್ರೆಸ್ ವೇರ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರಿ. ಅದು ತುಂಬ ಕಷ್ಟ ಆ್ಯಕ್ಚುಲಿ. ಪಾಪ ಅವಳು ನನಗೆ ಅಷ್ಟು ಸಪೋರ್ಟ್ ಮಾಡ್ತಾ ಇದ್ದಾಳೆ ವಿಡಿಯೋಗೋಸ್ಕರ. ಸೊ ಆ ಫಸ್ಟ್ ಈ ಡ್ರೆಸ್ ಬಂದ್ಬಿಟ್ಟು ನಾವು 2nd year ಬರ್ಡೇಗೆ ಅವಳಿಗೆ ತಂದಿದ್ದು ಕೇರಳದಿಂದ. ಸೊ ತುಂಬಾ ಚೆನ್ನಾಗಿತ್ತು. ಸೊ ಈ ಸಲ ಸಿಂಪಲಾಗಿ ಮಾಡ್ತಿದ್ವಲ್ಲ, ಸೊ ಅದರಿಂದ ಸಿಂಪಲ್ ಆಗಿರೋ ಡ್ರೆಸ್ಸು ತೊಗೊಳೋಣ ವೆಸ್ಟರ್ನ್ ವೇರ್ ಅಂತ ಹೇಳಿ ತೊಗೊಂಡಿದ್ದ ಡ್ರೆಸ್ ಇದು. ಸೊ ಇದ್ರ ಕಾಸ್ಟ್ ಎಷ್ಟಿರ್ಬೋದು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಸೊ ನೆಕ್ಸ್ಟ್ ಬಂದು ಸೆಕೆಂಡ್ ಡ್ರೆಸ್ ಬಂದು ಮಿಡಿ ಟೈಪು. ಸೊ ಇದೊಂದು ಮಿಡಿ ಇದೆ. ಸೊ ಇದು ಮಿಡಿ ಬಂದು ಒಳಗಡೆ ಲೈಕ್ ಚಡ್ಡಿ ಅಂದರೆ ಶಾರ್ಟ್ಸ್ ಥರ ಇದೆ ನೋಡಿ. ಈ ಥರ ಶಾರ್ಟ್ಸ್ ಥರ ಕಾಲು ತೋರಿಸ್ಬೋದು. ಮೇಲ್ ಬಂದು ಮಿಡಿ ಇದೆ. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಕ್ಲಾತು ಎಷ್ಟು ಸಾಫ್ಟ್ ಇದೆ ಅಂತ ಹೇಳಿದ್ರೆ ತುಂಬಾ ಅಷ್ಟು ಸಾಫ್ಟ್ ಇದೆ. ತುಂಬಾ ಚೆನ್ನಾಗಿ ಕಾಣುತ್ತೆ ಜೊತೆಗೆ ಇದು ಆ್ಯಕ್ಚುಲಿ ಹಾಕಿದ್ರೆ. ಆ್ಯಂಡ್ ಇವೆಲ್ಲ ನಾವು ಆರಾಮಾಗಿ ಮಾಲ್ಗಳಿಗೆ ಹೋದಾಗ, ಇಲ್ಲ ಹೊರಗಡೆ ಔಟಿಂಗ್ ಹೋದಾಗ, ವೆಕೇಷನ್ಸ್ಗಳಿಗೆ ಹೋದಾಗ ಈ ಥರ ಡ್ರೆಸ್ಗಳು ತುಂಬಾ ಚೆನ್ನಾಗಿ ಕಾಣುತ್ತೆ ಮಕ್ಕಳಿಗೆ. ಮತ್ತು ಫ್ರೀ ಆಗಿರುತ್ತೆ ಮತ್ತು ಕಾಟನ್ ಆಗಿರೋದ್ರಿಂದ ಸ್ವಲ್ಪ ಕಂಫರ್ಟೇಬಲ್ ಆಗಿರುತ್ತೆ ಆಟಾಡೋದಕ್ಕೆಲ್ಲ. ಸೊ ಈ ಡ್ರೆಸ್ ಇವಾಗ ಹಾಕೋಣ. ಸೊ ಈ ಡ್ರೆಸ್ಗಳು ಪ್ರೀವಿಯಸ್ ಟೈಮು ಹಾಕಿದ್ದಾಳೆ. ಸೊ ಆ ಫೋಟೋಸ್ಗಳನ್ನ ಈ ವಿಡಿಯೋದಲ್ಲೇ ಹಾಗೆ ಕ್ಲಿಪ್ಸ್ ಮುಖಾಂತರ ಅಟ್ಯಾಚ್ ಮಾಡ್ತೀನಿ. ಸೊ ನೋಡಿ ಹೇಳಿ ರೇಟ್ ಮುಖಾಂತರ ನನಗೆ ತಿಳಿಸಿ, ಆಯಿತಾ. ಸೊ ಇದಕ್ಕೆ ಕಾಂಬಿನೇಷನ್ ಬಂದು ಸೊ ಈ ಡ್ರೆಸ್ಸು, ಈ ಶರ್ಟು. ಸೊ ಇದು ಸಪ್ರೇಟ್ ಪೀಸಲ್ಲಿ ನಾವು ತೊಗೊಂಡಿರೋದು. ಸೊ ನೋಡಿ ಇಷ್ಟು ಶರ್ಟ್ ತುಂಬಾ ಚೆನ್ನಾಗಿದೆ ಇದನ್ನು. ಸೊ ಇದಕ್ಕೆ ಈ ಕಾಂಬಿನೇಷನ್ ಬರುತ್ತೆ. ಸೊ ಈ ಥರ ಬರುತ್ತೆ ನೋಡಿ. ಸೊ ಈ ಥರ ಬರುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಇಲ್ಲೂ ಸಹ ಎಲ್ಲೋ ಫ್ಲವರ್ಸ್ ಇರೋದ್ರಿಂದ ಕಾಂಬಿನೇಷನ್ ನಾವೇ ಸೆಲೆಕ್ಟ್ ಮಾಡಿ ತೊಗೊಂಡಿದ್ದು. ಸೊ ಇದೇನು ಇದಲ್ಲ ಒಟ್ಟಿಗೆ ತೊಗೊಂಡಿದ್ದಲ್ಲ, ಲೈಕ್ ಸಪ್ರೇಟ್ ಪೀಸಾಗಿ ತೊಗೊಂಡಿದ್ದೆ ನಾವು, ಕಾಂಬೋ ಪೀಸಲ್ಲ ಇದು. ಸೊ ನೋಡಿ ಇವಾಗ ಹಾಕೋಣ ಅದಕ್ಕೆ ಯಾವ ರೀತಿ ಕಾಣ್ತಾಳೆ ಅಂತ ನೋಡೋಣ ರೀ. ಅದು ಬಂಗಾರಿ. ಸೊ ಅವಳಿಗೇನೋ ಆಟ ಆಡೋಕೆ ಕೊಟ್ಬಿಟ್ಟಿದ್ದೀನಿ. ಸೊ ಆಟ ಆಡಿಕೊಂಡು ಸೊ ನನಗೆ ಸಪೋರ್ಟ್ ಈ ಥರ ಮಾಡ್ತಾ ಇದ್ದಾಳೆ ಡ್ರೆಸ್ ಹಾಕಿಸ್ಕೊಳಕ್ಕೆ. ಆ್ಯಂಡ್ ತುಂಬ ದಿನ ಅನ್ಕೋತಾ ಇದೆ ಈ ಥರ ಡ್ರೆಸ್ ಕಲೆಕ್ಷನ್ ಮಾಡೋಣ ಅಂತ ಹೇಳಿ.
ಸೊ ಅದ್ರ ಬದಲು ಈ ಥರ ವೆಸ್ಟರ್ನ್ ವೇರು, ಟ್ರೆಡಿಷನ್ ವೇರು, ಸೊ ಈ ಥರ ಮಾಡೋಣ ಅಂತ ಹೇಳಿ ಅನ್ಕೋತಾ ಇದ್ದೀನಿ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಇಂಪಾರ್ಟೆಂಟು. ನೆಕ್ಸ್ಟ್ ನಾನು ಟ್ರೆಡಿಷನ್ ವೇರ್ ಯಾವ ರೀತಿ ಕಲೆಕ್ಷನ್ ಇದೆ ಬಿದ್ದಿ ಹತ್ರ ಅಂತ ಹೇಳಿ ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ನಾವು ಮಗುನ್ ಕಟ್ಕೊಂಡು ಲಾಗ್ ಮಾಡೋದು ಎಷ್ಟು ಕಷ್ಟ ಆಗುತ್ತೆ. ನಾರ್ಮಲ್ ಆಗಿ ಲಾಗ್ ಮಾಡೋದಕ್ಕೂ ಒಂದು ಮಗುನ್ ಕಟ್ಕೊಂಡು ಲಾಗ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಗೈಸ್. ಸೊ ನೋಡಿ ಮಗುನೂ ಅಷ್ಟು ಸಪೋರ್ಟಿವ್ ಆಗಿ ಮಾಡಬೇಕು. ಇವಾಗ ನೋಡಿ ನಾನು ಅವಳಿಗೋಸ್ಕರ ಅಲ್ಲಿ ಇಲ್ಲಿ ಬಳೆ ಎಲ್ಲ ಇದೆ. ಸೊ ಅವ್ಳು ಬ್ಯಾಂಗಲ್ಸ್ನೆಲ್ಲ ಕೊಟ್ಟು ಆಟ ಆಡು ಅಂತ ಹೇಳಿ ಅವಳ ಮೈಂಡ್ ಡೈವರ್ಟ್ ಮಾಡಿ ನಾನು ಈ ಥರ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಸೊ ನೋಡಿ ಯಾವ ಥರ ಕಾಣುತ್ತೆ ಅಂತ ಹೇಳಿ ದೂರ ಹೋಗ್ಬೋದು ಟೀಚರ್. ಸೊ ಇದಕ್ಕೂ ಅಷ್ಟೇ ಕೂಲಿಂಗ್ ಗ್ಲಾಸು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಔಟ್ಸೈಡ್ ಹೋದಾಗ ಮಾಲ್ಗಳಿಗೆ, ಸೊ ಸುಮ್ಮನೆ ನಾರ್ಮಲ್ ಆಗಿ ಹೊರಗಡೆ ಹೋದಾಗ ಸೊ ಈ ಥರ ಚೆನ್ನಾಗಿರುತ್ತೆ. ಪಾರ್ಕ್ ಆಗಿರ್ಬೋದು, ಸೊ ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋದಾಗ, ವಿಸಿಟಿಂಗ್ ಪ್ಲೇಸ್ಗಳಿಗೆ ಹೋದಾಗ, ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋದಾಗ ಸೊ ಈ ಥರ ವೇರ್ಗಳು ಮಕ್ಕಳಿಗೆ ಕಿಡ್ಸ್ಗಳಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಕಂಫರ್ಟೇಬಲ್ ಆಗಿರುತ್ತೆ ಆ್ಯಂಡ್ ಎಲ್ಲ ಆಕ್ಟಿವಿಟೀಸ್ಗಳು ಆಡೋದಕ್ಕೆ, ಗೇಮ್ಸ್ಗಳು ಆಡೋದಕ್ಕೆ ಸಹ ಕಂಫರ್ಟೇಬಲ್ ಆಗಿರುತ್ತೆ. ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಸೊ ಹೇಳಿ ಕುತ್ಕೊಂಡ್ಬಿಟ್ಲು ಆಲ್ರೆಡಿ ನೋಡಿ. ಸೊ ಈ ಡ್ರೆಸ್ಗೆ ನೀವು ಎಷ್ಟು ರೇಟ್ ಕೊಡ್ತೀರಾ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ನನಗೆ. ಎಲ್ಲ ಒಂದು ವಾಕ್ ಮಾಡೋಣ ಎಲ್ಲ. ನೋಡಿ ಅವಳು ಸಪೋರ್ಟ್ ಮಾಡ್ತಾ ಇಲ್ಲ, ಆಲ್ರೆಡಿ ಅವಳಿಗೆ ಸಾಕಾಗೋಯ್ತು. ಸೊ ನಾವೆಷ್ಟು ರಿಸ್ಕಿಂದ ಅವ್ರಿಗೆ ಮೈಂಡ್ ಡೈವರ್ಟ್ ಮಾಡಿ ವೀಡಿಯೋಸ್ಗಳು ಮಾಡಿ ಅದನ್ನ ಎಡಿಟ್ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀವಿ. ಬಟ್ ಕೆಲವೊಂದು ಟೈಮ್ ವ್ಯೂಸ್ ಬರಲಿಲ್ಲ, ಕಮೆಂಟ್ ಮಾಡಿ ಅಂದರು ಕಮೆಂಟ್ ಮಾಡಲಿಲ್ಲ, ಮತ್ತು ಸಬ್ಸ್ಕ್ರೈಬ್ ಆಗ್ತಿಲ್ಲ. ಮತ್ತು 2 ಇಯರ್ ಆಯಿತು ಚಾನಲ್ ಓಪನ್ ಮಾಡಿ. ಸೊ ಇನ್ನೂ ಮಾನಿಟೈಸ್ ಆಗಿಲ್ಲ. ಬಟ್ ಅಷ್ಟೇ ಪೇಷನ್ಸಿಂದ ಹಾಗೇ ಆಗುತ್ತೆ ಅಂತ ಹೇಳಿ ನಾನು ಪ್ರಯತ್ನ ಬಿಟ್ಟಿಲ್ಲ, ಮಾಡ್ತಾ ಇದ್ದೀನಿ. ಬಟ್ ಅದ್ರ ಜೊತೆ ನಿಮ್ಮ ಸಪೋರ್ಟ್ ಸಹ ಇಂಪಾರ್ಟೆಂಟ್ ಅಲ್ವಾ. ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವ್ಯೂಸ್ಗಳನ್ನ ಕೊಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಮಾನಿಟೈಸ್ ಮಾಡೋದಕ್ಕೆ ನನಗೆ ಆದಷ್ಟು ನಿಮ್ಮ ಒಂದು ಬೆಂಬಲ ಇಂಪಾರ್ಟೆಂಟು. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬಿಕಾಸ್ ಇದು ಅವಳ ಇಂಟೆನ್ಷನ್, ಅವಳ ಭವಿಷ್ಯಕ್ಕೋಸ್ಕರನೇ ಮಾಡ್ತಾ ಇರೋದು. ಸೊ ಅವಳ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿನೇ ಮಾಡ್ತಾ ಇರೋದು. ಸೊ ಎಲ್ಲ ನಿಮ್ಮ ಕೈಯಲ್ಲಿದೆ ಅಷ್ಟೇ. ಆ್ಯಂಡ್ ಈ ಡ್ರೆಸ್ಗೆ ನೀವು ಎಷ್ಟು ರೇಟ್ ಕೊಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡ್ಬೇಕಂದ್ರೆ ತಿಳಿಸಿ. ಆ್ಯಂಡ್ ಅವ್ರು ಕುತ್ಕೋತಾ ಇದ್ದಾಳೆ. ಸೊ ನಾನು ಪ್ರೀವಿಯಸ್ ಆಗಿದಾಗ ಕೆಲವೊಂದು ಕ್ಲಿಪ್ಸ್ಗಳನ್ನ ತೊಗೊಂಡಿದ್ದೀನಿ, ಫೋಟೋಸ್ಗಳನ್ನ ತೊಗೊಂಡಿದ್ದೀನಿ. ಸೊ ಅದನ್ನು ಅಟ್ಯಾಚ್ ಮಾಡ್ತಾ ಹೋಗ್ತೀನಿ. ಸೊ ನೀವು ರೇಟಿಂಗ್ಗಳನ್ನ ಕೊಡ್ಬೋದು. ಸೊ ನೆಕ್ಸ್ಟ್ ಡ್ರೆಸ್ ಬಂದು ಗರ್ಲ್ಸ್ ಇದು. ಸೊ ಇದು ಫುಲ್ ಗೌನ್ ಥರನೇ ಇದೆ, ಲೈಕ್ ಫುಲ್ ಅಟ್ಯಾಚ್ ಆಗಿದೆ. ಸೊ ಟೀ ಶರ್ಟ್ ಥರ ಆ್ಯಂಡ್ ಶಾರ್ಟ್ಸ್ ಥರ ಅಟ್ಯಾಚ್ ಆಗಿದೆ ಪೂರ್ತಿ. ಸೊ ಹಿಂದೆ ಇಲ್ಲಿ ಗುಂಡಿ ಇದೆ. ಸೊ ಪೂರ್ತಿ ನಾವು ಇಲ್ಲಿ ಹಿಂದೆಯಿಂದ ಹಿಂಗೆ ಹಾಕ್ಬೇಕಾಗುತ್ತೆ. ಸೊ ಇವಾಗ ಜೊತೆಗೆ ವೇರ್ ಮಾಡ್ತೀವಿ ನೋಡಿ ಯಾವ ರೀತಿ ಅಂತ ಹೇಳಿ. ಸೊ ಹಾಕೋ ಕಾಲ್ ತಪ್ಪು. ಸೊ ಈ ಥರ ಇದೆ, ಫುಲ್ ಅಟ್ಯಾಚ್ ಆಗಿದೆ ಅದು. ಸೊ ಫಸ್ಟು ನಾವು ಕಾಲು ಕೂರಿಸಾದ್ಮೇಲೆ ಕೈ ಕೂರಿಸ್ಬೇಕಾಗುತ್ತೆ. ಸೊ ನೋಡಿ ಈ ತರ ವೇರ್ ಮಾಡೋವಂಥದ್ದು. ಸೊ ಈ ರೀತಿ ಇರುತ್ತೆ. ಸೊ ನೋಡಿ ಈ ತರ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನನಗಂತೂ ತುಂಬಾನೇ ಇಷ್ಟ ಇದರಲ್ಲಿ. ಈ ಡ್ರೆಸ್ ಅಲ್ಲೇ ತುಂಬಾನೇ ಇಷ್ಟ ನನಗೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಫುಲ್ ಅಟ್ಯಾಚ್ಡ್ ಆಗಿ ಬಂದಿರೋ ಅಂಥದ್ದು. ಸೊ ವೆಸ್ಟರ್ನ್ ವೇರ್ ಒಳಗೆ ಇನ್ನೂ ತುಂಬಾನೇ ಕಲೆಕ್ಷನ್ಸ್ ಇದೆ. ಅದರಲ್ಲಿ ಬೆಸ್ಟ್ 5 ನಾನು ತೆಗ್ದಿರೋದು ಅಷ್ಟೇ. ಸೊ ಅದೇ ತರ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ. ಸೊ ನೋಡಿ ಇರೋ ಬಂಗಾರ, ಇರೋ ಒಂದು ನಿಮಿಷ ನೀಚೋ. ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ನಾವು ಸೇಮ್ ಡ್ರೆಸ್ ಕಾಂಬಿನೇಷನ್ ವಾಚಸ್ಸು ಸಹ ಹಾಕ್ಬೋದು. ಸೊ ಅವಳದ್ರ ವಾಚಸ್ಸು ಸಹ ಇದೆ. ಸೊ ಅವಳಿಗೆ ವಾಚು ಸಹ ನಾನು ಹಾಕ್ತಾ ಇದ್ದೀನಿ. ಗಳಿಗೆ ಕೂಲಿಂಗ್ ಗ್ಲಾಸು ಮತ್ತು ವಾಚಸ್ಸು ಎಲ್ಲನೂ ಸಹ ಸೆಟ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆ್ಯಕ್ಚುಲಿ ನಾನು ಅಲ್ಲಿ ಒಳಗಡೆ ಬಟ್ಟೆ ಹಾಕಿರೋದ್ರಿಂದ ಸ್ವಲ್ಪ ಅದು ಮೇಲೆ ಬರ್ತಿದೆ ಅಷ್ಟೇ. ಸರಿ ನೋಡಿ. ಸೊ ಈ ಥರ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಫುಲ್ಲು ಶಾರ್ಟ್ಸ್ ಥರ ಇದೆ ಅದು. ಸೊ ಪೂರ್ತಿಯಾಗಿ ಕಾಣುತ್ತೆ ತಿರ್ಗು. ಸೊ ನೋಡಿ ಈ ಥರ ಗುಂಡಿ ಹಾಕ್ಬೋದು. ಸೊ ಗುಂಡಿ ಹಾಕಿ ಈ ಥರ ನೋಡಿ ಚೆನ್ನಾಗಿ ಕಾಣ್ತಾ ಇದೆ. ಸೊ ಇದು ಸಹ ಕಂಫರ್ಟೇಬಲ್ ಆಗಿರುತ್ತೆ ಮಕ್ಕಳಿಗೆ. ಸೊ ಇದು ಇಷ್ಟ ಆಗಿದೆ ನಿಮಗೆ ರೇಟಿಂಗ್ ಮುಖಾಂತರ 5 ಅಪ್ ಟು 5ವರೆಗೂ ನೀವು ಎಷ್ಟು ಕೊಡ್ತೀರಾ ಪಾಯಿಂಟ್ಸ್ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಇದು ಥರ್ಡ್ ಒನ್ನು. ಸೊ ನೆಕ್ಸ್ಟ್ ಒನ್ ಬಂದು ಟೀ ಶರ್ಟು. ಸೊ ಡಿಫ್ರೆಂಟ್ ಟೈಪಲ್ಲೇ ನಾನು ತೆಗ್ದಿದ್ದೀನಿ. ಎಲ್ಲ ಸೇಮ್ ಥರ ತೆಗ್ದಿಲ್ಲ, ಸೇಮ್ ಪ್ಯಾಟರ್ನಲ್ಲಿ ತೆಗ್ದಿಲ್ಲ, ಡಿಫ್ರೆಂಟ್ ಆಗಿರೋದನ್ನ ತೆಗ್ದಿದ್ದೀನಿ ನಾನು. ಸೊ ಇದು ಒಂದು ಸೊ ಈ ಥರ ಟಿ ಶರ್ಟು ನನಗೆ ತುಂಬಾ ಇಷ್ಟ. ಇದು ಡಿಸೈನ್ ತುಂಬಾ ಚೆನ್ನಾಗಿದೆ ಕಾಂಬಿನೇಷನು. ಆ್ಯಂಡ್ ಇದು ಬೇಬಿ ಪಿಂಕಿಗೆ ವೈಟ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೊಂದು ಫ್ಲವರ್ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಇದನ್ನು ಸಹ ನಾವು ಮಾಲಲ್ಲೇ ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ಕಾಂಬಿನೇಷನ್ಗೆ ನಾವು ವೈಟ್ ಕಲರ್ ಪ್ಯಾಂಟೇ ತೊಗೊಂಡಿದ್ದೀವಿ. ಸೊ ಇವಾಗ ಈ ಡ್ರೆಸ್ನ ನಾನು ವೇರ್ ಮಾಡ್ತಾ ಇದ್ದೀನಿ. ಈ ಡ್ರೆಸ್ನ ರಿಮೂವ್ ಮಾಡಿ ಆ ಡ್ರೆಸ್ನ ವೇರ್ ಮಾಡ್ತಾ ಇದ್ದೀನಿ.
ಸೊ ಇವಾಗ ಈ ಡ್ರೆಸ್ನ ನಾನು ವೇರ್ ಮಾಡ್ತಾ ಇದ್ದೀನಿ. ನೋಡಿ ಹೇಗಿದೆ, ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಇದು. ಆ್ಯಂಡ್ ತುಂಬಾ ಬಟನ್ ಸಹ ಮಂದ ಇದೆ. ಸೊ ಚಳಿಗೆ ಮತ್ತು ವಿಂಟರ್ ಸೀಸನ್ ಆಗಿರ್ಬೋದು, ರೈನಿ ಸೀಸನ್ ಆಗಿರ್ಬೋದು, ಮಕ್ಕಳಿಗೆ ತುಂಬ ಬೆಚ್ಚಗಿರುತ್ತೆ. ಸೊ ಸ್ವೆಟರ್ ಹಾಕೋ ಅವಶ್ಯಕತೆ ಇರಲ್ಲ. ಈ ಥರ ದೊಡ್ಡ ಟಿ ಶರ್ಟ್ ಹಾಕ್ಬಿಟ್ರೆ ಬೆಚ್ಚಗಿರುತ್ತೆ. ಆ್ಯಕ್ಚುಲಿ ಈ ಥರದ ಡ್ರೆಸ್ಗಳು ಮಕ್ಕಳುಗಳಿಗೆ ತುಂಬಾ ಉಪಯೋಗ ಆಗಿರುತ್ತೆ. ಸೊ ಈ ಸೀಸನಲ್ಲಂತೂ ಇವಾಗಿರೋ ಟೈಮಲ್ಲಿ ರೈನಿ ಸೀಸನಲ್ಲಿ ಬೆಟರ್ ಅಂತ ಹೇಳ್ಬೋದು. ಇದು ತುಂಬಾ ಚೆನ್ನಾಗಿದೆ. ಅಪ್ಪ ಅವಳಿಗೆ ಸಾಕಾಗ್ತಿದೆ, ಆಟಾಡಕ್ಕೆ ಬಿಟ್ಟು ನಾನು ಆಟಾಡಕ್ಕೆ ಬಿಡದೆ ಡ್ರೆಸ್ ಇದು ಮಾಡ್ತಾ ಇದ್ದೀನಿ. ಬಟ್ ಅವಳು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾಳೆ. ಸಾಕಾಯ್ತಾ ಬಂಗಾರಿ ನಿಂಗೆ? ಬೇಜಾರು ಆಯ್ತಾ? ಸಾಕಾಯ್ತಾ? ಬಟ್ ಅವಳು ತುಂಬಾ ಆ್ಯಕ್ಟಿವ್ ಇದ್ದಾಳೆ ಆ್ಯಕ್ಚುಲಿ ಇದಕ್ಕೆ. ಆ್ಯಂಡ್ ಹೇಳೋದಿನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾಳೆ. ಏನು ಹೇಳ್ತಾ ಇದ್ದೀನಿ, ಯಾಕೆ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಅರ್ಥ ಮಾಡ್ಕೋತಾಳೆ. ಅದೊಂದು ನನಗೆ ಒಳ್ಳೆ ವಿಷಯ ಅಂತ ಹೇಳ್ಬೋದು. ಬಿಕಾಸ್ 2 ಇಯರ್ ಮಕ್ಕಳು ಯಾರು ತಾನೇ ಈ ಥರ ಕುತ್ಕೊಂಡು ಪೇಷನ್ಸಿಂದ ಡ್ರೆಸ್ಗಳನ್ನ ಹಾಕಿಸ್ಕೊತಾರೆ, ನೀವೇ ಹೇಳಿ ಇರಿ. ಬಟ್ ಇವಳಿಗೆಲ್ಲನೂ ಅರ್ಥ ಆಗುತ್ತೆ. ಸೊ ಈ ಥರ ನಾನು ವೀಡಿಯೋ ಮಾಡೋದು, ಯೂಟ್ಯೂಬ್ ಮಾಡೋದು ಅವಳಿಗೂ ಗೊತ್ತಿದೆ ಆಲ್ರೆಡಿ. ಯಾಕಂದರೆ ಅವಳದೇ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೀನಿ ನಾನು. ಕೆಲವೊಂದು ಸಲ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಅವಳೇ ಫೋನ್ ಕೊಡೋದಾಗಿರ್ಬೋದು. ಸೊ ಎಲ್ಲನೂ ಸಹ ಅವಳೇ ಕೊಡ್ತಾ ಇರ್ತಾಳೆ. ಸೊ ಅದರಿಂದ ಇವಾಗ ಹೇಳಿದ್ದೀನಿ ಯೂಟ್ಯೂಬ್ ಚಾನಲ್ಗೆ ನನಗೊಂದು ವೀಡಿಯೋಸ್ ಬೇಕು, ನೀನು ಕುತ್ಕೊಂಡು ಡ್ರೆಸ್ ಹಾಕಿಸ್ಕೊತಾ ಹೇಳಿದಾಗ ಎಷ್ಟು ಚೆನ್ನಾಗಿ ಹಾಕಿಸ್ಕೊತಾ ಇದ್ದಾಳೆ ನೋಡಿ ಆಟ ಆಡ್ಕೊಂಡು. ಬೇರೆ ಮಕ್ಕಳಂದರೆ ಬಿಡ್ತಾರೆ, ರಕ್ಷೆ ಮಾಡ್ತಾರೆ. ಸೊ ಈ ಥರ ಒಂದು ಕಡೆ ಕುತ್ಕೊಳ್ಳೋದೇ ಕಷ್ಟ, ಅವ್ರನ್ನ ಒಂದು ಕಡೆ ಇಳಿಯೋದೇ ಕಷ್ಟ. ಬಟ್ ಇವಳು ನನಗೆ ಆ ಥರ ಇಲ್ಲ, ನಾರ್ಮಲಾಗಿ ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದಾಳೆ. ಸೊ ಅದರಿಂದ ನಾನು ಮಾಡೋದಕ್ಕೆ ಒಂದು ಧೈರ್ಯ ಅಷ್ಟೇ. ನೋಡಿ, ಸೊ ಫೈನಲಿ ಈ ಥರ ಇದೆ. ಅದು ನಿಂಚಲ್ ತೋರ್ಸಣಿ. ಸೊ ಇದಕ್ಕೂ ಸಹ ಪಿಂಕ್ ಕಲರ್ ವಾಚ್. ಸೊ ಬೇಬಿ ಪಿಂಕ್ ಆಲ್ಮೋಸ್ಟ್ ಇಷ್ಟವಾದ ಕಲರ್ ಅಲ್ಲ, ಸೊ ಇಷ್ಟವಾದ ಕಲರ್ ಅಲ್ವಾ. ಸೊ ಅದನ್ನ ನಾನು ಪಿಂಕ್ ಕಲರ್ ಆಲ್ಮೋಸ್ಟ್ ಇವಾಗ ಪಿಂಕ್ ಕಲೆಕ್ಷನ್ ಜಾಸ್ತಿ ಇತ್ತು, ಪಿಂಕ್ ಕಲರ್ ತಗೊಂಡೆ. ಸೊ ಇದಕ್ಕೂ ಸಹ ಮ್ಯಾಚ್ ಆಗುತ್ತೆ ಇದು. ಅದ್ರ ಜೊತೆಗೆ ನಾವು ಗಾಗಲ್ಸ್ ಸಹ ಹಾಕ್ಬೋದು. ಸೊ ಅದ್ರ ಜೊತೆಗೆ ನಾವು ನೋಡಿ ಅಲ್ಲಿ ಹಾಕೊಂಡಿದ್ದಾಳೆ ನೋಡಿ ಈ ಥರ. ಸೊ ಏರ್ ಬೆಂಡ್ಸ್ಗಳು, ಈ ಥರ ಏರ್ ಬೆಂಡ್ಸ್ಗಳು ನಾವು ಮ್ಯಾಚಿಂಗ್ ಥರ ಈ ಥರ ಹಾಕಿದ್ರೆ, ಸೊ ನೋಡಿ ಈ ಥರ ಹಾಕಿದ್ರೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಡ್ರೆಸ್ಗಳಿಗೆ. ಸೊ ನೋಡಿ ಅಲ್ಲಿ ಹಾಕೊಂಡಿದ್ದಾಳೆ ನೋಡಿ. ಹಾಂ, ಸೊ ಈ ಥರ ನಾವು ಏರ್ ಬೆಂಡ್ಸ್ಗಳನ್ನ ಹಾಕಿ ಮ್ಯಾಚು ಸಹ ಮಾಡ್ಬೋದು. ನೋಡಿ ಚೆನ್ನಾಗಿ ಕಾಣ್ತಿದೆ, ಅವಳು ಕಟ್ಕು ಸಹ ಹಾಕೊಂಡಿದ್ದಾಳೆ. ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ, ಲುಕ್ ತುಂಬಾ ಇದೆ. ವೈಟ್ ಆಲ್ಮೋಸ್ಟ್ ಎಲ್ಲರೂ ಅಟ್ರಾಕ್ಟಿವ್ ಕಲರು. ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ, ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಸೊ ವೈಟ್ಗೆ ಈ ಥರ ನಾವು ಪಟೇಲ ಪ್ಯಾಂಟ್ ಥರ ಹೇಳಿ ತಗೊಂಡಿರೋವಂಥದ್ದು. ಸೊ ನೋಡ್ತಿದ್ದೀರಾ ಅನಿಸುತ್ತೆ. ಇದನ್ನು ಕ್ಲಿಪ್ಸ್ಗಳನ್ನ ಹಾಕ್ತೀವಿ, ಫೋಟೋಸ್ಗಳನ್ನ ಹಾಕ್ತೀವಿ. ಸೊ ನೋಡಿ ಹೇಗಿದೆ ಅಂತ ಹೇಳಿ ರೇಟ್ ಮುಖಾಂತರ ತಿಳಿಸಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೊ ನಾರ್ಮಲ್ ಆಗಿ ಜೀನ್ಸ್ ವೇರು. ಸೊ ಟಿ ಶರ್ಟ್ ಮತ್ತು ಜೀನ್ಸಲ್ಲಿ ಯಾವ ರೀತಿ ಕಾಣ್ತಾಳೆ ಅಂತ ಹೇಳಿ ನಿಮಗೆ ತಿಳಿಸ್ತೀನಿ ಇವಾಗ. ಸೊ ಲಾಸ್ಟ್ ಡ್ರೆಸ್ ಬಂದು ಸೊ ಇದು ಬ್ಲ್ಯಾಕ್. ಸೊ ಬ್ಲ್ಯಾಕ್ ಬ್ಯಾಂಟಿಗೆ ಈ ಟಿ ಶರ್ಟ್ ಕಾಂಬಿನೇಷನ್ ತೊಗೊಂಡಿದ್ದೀವಿ. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ನಾವು ಜೈನಗರದಲ್ಲಿ ತೊಗೊಂಡಿರೋ ಅಂಥದ್ದು. ಸೊ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಕಾಂಬಿನೇಷನ್ನು. ಸೊ ನೋಡಿ, ಸೊ ಈ ಡ್ರೆಸ್ ಬಂದು ತುಂಬಾ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಆ ಬ್ಲಾಕು, ವೈಟು, ಯೆಲ್ಲೋ ಮತ್ತು ಕ್ಲಾತು ಅಷ್ಟು ಹೇಳೋದನ್ನ ತುಂಬಾ ಬೆಚ್ಚಗಿದೆ ಇದೂ ಸಹ. ಸೊ ಇದು ಜೀನ್ಸ್ ಮೇಲೂ ಹಾಕ್ಬೋದು. ಸೊ ಜೀನ್ಸ್ ಇದೆ ಅವಳ ಹತ್ರ. ಸೊ ಜೀನ್ಸ್ ಮೇಲೂ ಸಹ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಆ್ಯಂಡ್ ಬಟ್ ನಾವು ಇದಕ್ಕೆ ಕಾಂಬಿನೇಷನ್ ತೊಗೊಂಡಿದ್ವಿ ಬ್ಲ್ಯಾಕು. ಸೊ ಬ್ಲ್ಯಾಕ್ ಇರೋದ್ರಿಂದ ಬ್ಲ್ಯಾಕೇ ಹಾಕೋಣ ತೊಗೊಂಡಿದ್ವಿ. ಸೊ ಇದು ಜೀನ್ಸ್ ಅಲ್ಲ, ಇದು ನಾರ್ಮಲ್ ಕ್ಲಾತ್. ಸೊ ಇದು ನಾರ್ಮಲ್ ಸ್ಟ್ರಕ್ಚರಬಲ್ ಇದೆ. ಸೊ ನಾರ್ಮಲ್ ಕ್ಲಾತ್ ಬಟ್ಟೆ. ಸೊ ಇದರಲ್ಲಿ ನಾವು ತೊಗೊಂಡ್ವಿ. ಸೊ ಜೀನ್ಸು ವೇರ್ ಮಾಡ್ಬೋದು ಆ್ಯಂಡ್ ಇದನ್ನು ವೇರ್ ಮಾಡ್ಬೋದು. ಬಟ್ ಇದನ್ನೇ ನಾವು ವೇರ್ ಮಾಡ್ತೀವಿ ಬಿಕಾಸ್ ಕಾಂಬಿನೇಷನ್ ಇರೋದ್ರಿಂದ ಇದನ್ನು ವೇರ್ ಮಾಡ್ತೀವಿ. ಸೊ ನೋಡಿ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ. ಹಿಂದೆನೆ ಜುಟ್ಟಿಗೆ ಹಾಕೋದು. ಇವಾಗ ನಿಮಗೆ ಜುಟ್ಟು ಇಲ್ಲ ಮಾಮಿ ಕೊಟ್ಟಿದ್ಯಾ ಅಲ್ಲ. ಸೊ ಮಾಮಿ ತಿರ್ಗಾ ವಾಪಸ್ ಜುಟ್ಟು ಕೊಡ್ತಾನೆ. ಜುಟ್ಟು ಉದ್ದ ಬಂದ್ಮೇಲೆ ಜೋಡೆ ಹಾಕೋಣ. ಜಡೆ ಹಾಕಿ ಜೋಡೆ ಹಾಕಿ ಜೊತೆಗೆ ಫೋಟೋ ಸಿಗ್ಬೋದು. ನೋಡ್ತಿದ್ದೀರಾ ಅನ್ಸುತ್ತೆ. ಇದು ಸ್ವೆಟರ್ ಥರನೂ ಇದೆ, ಸ್ವಲ್ಪ ಉಲ್ಲನ್ ಟೈಪಲ್ಲಿ ಇರೋದು ಇದು ಶರ್ಟು. ನೋಡಿ ಟಿ ಶರ್ಟ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಪ್ಯಾಂಟ್ ಹಾಕೋಣ ಇಲ್ಲ, ಸಾಕಾಗೋಯ್ತು. ಪ್ಯಾಂಟ್ ಹಾಕೋಣ. ನೋಡ್ತಿದ್ದೀರಾ ಅನ್ಸುತ್ತೆ ಲುಕ್ ವೈಸ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ. ಬ್ಲ್ಯಾಕ್ ಕಾಂಬಿನೇಷನ್ ತುಂಬ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಾನೇ ನೋಡಿದ್ರೆ ರೆಡಿ ಮಾಡಿ ಲುಕ್ ಮಾಡ್ತಿಲ್ಲ ಬಿಕಾಸ್ ಅವಳು ಹಾಕಿಸ್ಕೊಂತಿರೋದೇ ಹೆಚ್ಚು ಇಲ್ಲಿ ಇದರಲ್ಲಿ. ನಾನು ಹಾಕ್ತೀನಿ ನೀರು ಒಂದು ನಿಮಿಷ, ಯಾಕೆ ಹೇಳ್ಕೊಳ್ಳೋದು. ಸೊ ಏಕಂತೀಯ ನೋಡಿ ಗೈಸ್, ನೋಡಿ ಕುತ್ಕೋತಾ ಇದ್ದಾಳೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಇದಕ್ಕೂ ಸಹ ಗಾಗಲ್ಸ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ವೆಸ್ಟರ್ನ್ ವೇರ್ಗೆ ನಾರ್ಮಲ್ ಆಗಿ ಹೇಳಿದ್ನಲ್ಲ, ಸೊ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಸೊ ಅವಳು ಹಾಕಿಸ್ಕೋತಾ ಇಲ್ಲ. ಸೊ ಇದೊಂದು ಡ್ರೆಸ್, ಇದನ್ನು ಕ್ಲಿಪ್ಸ್ ಸಹ ಹಾಕಿರ್ತೀನಿ. ಸೊ ನೋಡಿದ್ರಲ್ಲ ವೆಸ್ಟರ್ನ್ ವೇರ್ ತಿಥಿ ಹತ್ರ ಎಷ್ಟೊಂದು ಇದೆ ಅಂತ ಹೇಳಿ.
ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ. ಅವಳು ಫೋಟೋಸ್ ನಾರ್ಮಲಾಗಿ ತಗೋತಾ ಇಲ್ಲ. ಸೊ ನಾನು ಪ್ರೀವಿಯಸ್ ಏನು ತಗೊಂಡಿದ್ದೆ ಅದನ್ನೇ ಇದಕ್ಕೆ ಅಟ್ಯಾಚ್ ಮಾಡ್ತೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಸೊ ಇದು ದ್ವಿತೀಯ ಹತ್ರ ಇರೋ ಬೆಸ್ಟ್ ವೆಸ್ಟರ್ನ್ ವೇರ್ ಅಂತ ಹೇಳ್ಬೋದು. ಇನ್ನೂ ವೆಸ್ಟರ್ನ್ ವೇರ್ ತುಂಬಾ ಕಲೆಕ್ಷನ್ಸ್ ಇದೆ. ಅದನ್ನು ನೆಕ್ಸ್ಟ್ ಇದರಲ್ಲಿ ತಿಳಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಬಂದು ನಾನು ಟ್ರೆಡಿಷನಲ್ ವೇರ್ ವ್ಲಾಗ್ ಮಾಡ್ತೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಯಾವ ಡ್ರೆಸ್ ನಿಮಗೆ ಇಷ್ಟ ಆಯಿತು ಆ್ಯಂಡ್ ಯಾವ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದಾಳೆ ಅಂತ ಹೇಳಿ 1 to 5 ರೇಟಿಂಗ್ ಮುಖಾಂತರ ನನಗೆ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೀವೇ ನೋಡಿ ನಾನು ಒಂದು ವಿಡಿಯೋ ಮಾಡೋದಕ್ಕೆ ಅವಳು ಎಷ್ಟು ಹರಡಿದ್ದಾಳೆ ಅಂತ ಹೇಳಿ ನೋಡಿ. ಸೊ ಮಕ್ಕಳನ್ನ ವಿಡಿಯೋ ಮಾಡೋಕ್ಕೆ ನಾವು ಕಟ್ಕೊಂಡು ತುಂಬಾ ಕಷ್ಟ ಆ್ಯಕ್ಚುಲಿ. ಸೊ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್, ನಿಮ್ಮ ಬೆಂಬಲ ನನಗೆ ತುಂಬಾ ಇಂಪಾರ್ಟೆಂಟು. ದಯವಿಟ್ಟು ಸಪೋರ್ಟ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಬೇಗ ಮಾನಿಟೈಸ್ ಆಗೋ ಥರ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಆಲ್. ಬಾಯ್ ಮಾಡು. ಬಾಯ್.